ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಇಲ್ಲಿ ನಗುನಳ್ಳಿ ಕಾಲೋನಿಗೆ ಬಂದಿದ್ದೀನಿ. ನಮ್ಮ ರೈತರು ಏನೇನು ಬೆಳೆದಾರೆ, ನಮ್ಮ ರೈತರು ಯಾವ ಥರ ಮನೆಗಳು ಕಟ್ಟಾರೆ, ಯಾವ ಥರ ವ್ಯವಸಾಯ ಮಾಡ್ಯಾರೆ, ಯಾವ ಥರ ಜಮೀನುಗಳು ವ್ಯವಸಾಯ ಮಾಡ್ತಿದ್ದಾರೆ, ಯಾವ ಥರ ದೇವಸ್ಥಾನಗಳು ಕಟ್ಟಾರೆ ಅಂತ ಒಂದು ಟ್ರಿಪ್ ನಿಮಗೆ ಪರಿಚಯ ಮಾಡಿಸ್ತೀನಿ. ತುಂಬ ನೋಡಬೇಕಾದಂಥ ಇದು ನಗುನಳ್ಳಿ ಕಾಲೋನಿ ತುಂಬ ಸಖತ್ತಾಗೈತೆ ನೋಡಿ. ಒಳ್ಳೆ ವಾತಾವರಣ, ತೆಂಗಿನ ಮರಗಳು, ತೆಂಗಿನ ತೋಟ, ಅದೇ ಥರ ಕಬ್ಬು ನೋಡಿ ತುಂಬಾ ಸಖತ್ತಾಗ. ಈ ಕಡೆ ಒಂದು ಗುಂಟೆನೇ 10 ಲಕ್ಷ 15 ಲಕ್ಷ ಈ ಥರ ನಡೀತೈತೆ. ಅಟ್ಯಾಚ್ ಆಗ್ಬಿಟ್ಟೈತೆ ಇದು ನಗುನಳ್ಳಿ ಗ್ರಾಮ ನೋಡಿ. ನಂದಿ ಕೃಪೆ ಎಂಬುದು ತುಂಬ ಚೆನ್ನಾಗೈತೆ. ರಾಮೇಗೌಡ ಕಾಂಪ್ಲೆಕ್ಸು ಅದೇ ಥರ ಇವತ್ತೆಲ್ಲ ಈ ಕಡೆಯಿಂದ ಜಮೀನು ತಗೊಂಡು ಸೈಟ್ ಮಾಡ್ತಾಯಿದ್ದಾರೆ. ತುಂಬ ಮುಂದಕ್ಕೆ 30 ವರ್ಷಕ್ಕೆ ಎಲ್ಲ ಅನ್ನ ಸಿಗಲ್ಲ, ಊಟ ಹೊಟ್ಟೆಗೆ ನೋಡಿ. ಇದು ಮಂಟೇಸ್ವಾಮಿ ಬಸಪ್ಪ ನೋಡಿ, ಮಂಟೇಸ್ವಾಮಿ ದೇವಸ್ಥಾನ. ಅದೇ ಥರ ವಾಟ್ರ್ ಟ್ಯಾಂಕು. ಈ ಕಡೆ ಬಂದರೆ ನೋಡಿ ತುಂಬ ನಮ್ಮ ರೈತರು ಬೆಳೆದಿರುವಂಥ ತೋಟ ಇದು, ತೆಂಗಿನ ತೋಟ ನೋಡಿ ಯಾವ ಥರ ಬೆಳೆದಾರೆ ಅಂತ. ತೆಂಗಿನ ತೋಟ ಅದೇ ಥರ ಇಲ್ಲಿ ನೋಡಿ. ಅದೇ ಥರ ಇಲ್ಲೊಂದು ಮಂಟಪನೂ ಕೂಡ ಐತೆ. ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ ಇದು ಹಳೇ ಕಾಲದ್ದು ಆಲದ ಮರ, ನಮ್ಮ ತಾತ ಮುತ್ತಾತ ಕಾಲದ್ದು ಇದು ಆಲದ ಮರ. ತುಂಬ ಚೆನ್ನಾಗೈತೆ, ಒಳ್ಳೆ ಪ್ಲೇಸು, ಒಳ್ಳೆ ವಾತಾವರಣ. ಚಾಮುಂಡಿ ಬೆಟ್ಟನೂ ಐತೆ. ಚಾಮುಂಡಿ ಬೆಟ್ಟನೂ ಕೂಡ ಪಕ್ಕದೈತೆ. ಎತ್ತೇಳಿಗೆ ಕೈ ಮುಗ್ಬೋದು ನೋಡಿ. ಅಲ್ಲೊಂದು ಮಂಟಪ ಕಾಣಿಸ್ತೈತೆ. ಭತ್ತ ಮೆಣಸಿನ್ಕಾಯಿ, ಬಾಳೆಕಾಯಿ ತುಂಬ ಅದ್ಭುತವಾಗಿ ಬೆಳೀತಾರೆ ನಮ್ಮ ರೈತರು ನೋಡಿ. ತೆಂಗಿನ ತೋಟ, ಅಡಿಕೆ ತೋಟ ಬೆಳೆದಿದ್ದಾರೆ ನಮ್ಮ ರೈತರು. ನಗುನಳ್ಳಿ ಕಾಲೋನಿ ಜನಗಳಿಗೆ ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಚೆನ್ನಾಗಿ ಅಡಿಕೆ ತೋಟ ವ್ಯವಸಾಯ ಮಾಡ್ತಿದ್ದೀನಿ. ಒಳ್ಳೆ ವಾತಾವರಣ ಇದೆ. ಅದೇ ಥರ ನಮ್ಮ ರೈತರು ಹೊಸ ಕೂಡ ಸಾಕಿದ್ದಾರೆ ನೋಡಿ. ಒಳ್ಳೆ ತೋಟ, ತೆಂಗಿನ ತೋಟ, ಅಡಿಕೆ ತೋಟ, ಸಪೋಟ ಗಿಡ. ಇದು ಗಣಿಗ್ಲೆ ಮರ, ನಮ್ಮ ತಾತ ಮುತ್ತಾಕಿರ ಕಾಲದ್ದು. ಅದೇ ಥರ ನಾವು ಓದ್ತಿದ್ದಂಥ ಗೌರ್ಮೆಂಟ್ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಗುನಳ್ಳಿ ಕಾಲೋನಿ ನೋಡಿ. ತುಂಬ ಸಣ್ಣದ ಹಳೇ ಕಾಲದ್ದು ನಗುನಳ್ಳಿ ಮರ. ಅದೇ ಥರ ಕುದುರೆ ಮರಿನೂ ಐತೆ ನೋಡಿ. ಅದು ಊರು ಚೆನ್ನಾಗೈತೆ ನಿಜಕ್ಕೂ ನೋಡಿ. ಸಕ್ಕತ್ತಾಗೈತೆ ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಧ್ವಜ ಹಾರ್ತೈತೆ. ನೋಡಿದ್ರೆ ಇಲ್ಲ. ಅದೇ ಥರ ಮನೆಗಳು ಕೂಡ